ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ಕನ್ಯಾ ರಾಶಿಯವರಿಗೆ ಆಗಿರುತ್ತೆ. ಸೊ ಕನ್ಯಾ ರಾಶಿಯಲ್ಲಿ 2026ರಲ್ಲಿ ಯಾವುದನ್ನ ಪರಿಗಣನೆಗೆ ತಗೋಬೇಕು, ಯಾವುದ್ರಲ್ಲಿ ಎಚ್ಚರಿಕೆಯನ್ನ ಇರಬೇಕು ಅಂಡ್ ಏನೆಲ್ಲ ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ ಅಂಡ್ ಪಾಸಿಟಿವ್ ಆರ್ ನೆಗೆಟಿವ್, ಅದನ್ನ ಹೇಗೆ ನೀವು ಮುಂದೆ ತಗೊಂಡು ಹೋಗ್ಬೇಕು ಅಂತ ಅನ್ನೋದು ವಿಡಿಯೋ ಆಗಿರುತ್ತೆ. ಸೊ ಓಪನ್ ಮೈಂಡೆಡ್ ಆಗಿ ನೋಡಿ. ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಅಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಸೊ ಕನ್ಯಾ ರಾಶಿಯವರಿಗೆ 2026ರಲ್ಲಿ ಏನಿದೆ ನೋಡ್ತಾ ಹೋಗೋಣ ಅಂಡ್ ನೋಡೋಣ ಪಾಸ್ಟ್ ಅಲ್ಲಿ ಏನಿತ್ತು, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎನರ್ಜಿಯಲ್ಲಿ ಏನ ಯೋಚನೆ ಮಾಡ್ತಾ ಇರ್ಬೋದು ಅಥವಾ ಏನಿದೆ ಅಂಡ್ ಫ್ಯೂಚರ್ ಅಲ್ಲಿ 2026ರಲ್ಲಿ ಏನಿದೆ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಫೈನಾನ್ಷಿಯಲ್. A man holding a coin. Oh, the world card. Victory card. Very beautiful, happy family. Okay. ಕನ್ಯಾ ರಾಶಿಯಲ್ಲಿ ಏನಾದ್ರೂ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಬಟ್ ಇದು ಮೆಟೀರಿಯಲ್ ಆಗಿರ್ಬೋದು ಅಥವಾ ಲಿವಿಂಗ್ ಆರ್ ನಾನ್ ಲಿವಿಂಗ್, ಜೀವಂತ ಅಥವಾ ಜೀವಂತ ಇಲ್ಲದೆ ಇರುವಂತಹ ವಸ್ತುಗಳು. ಓಕೆ, ಏನೋ ಒಂದು ವಿಚಾರದಲ್ಲಿ ಕಳ್ಕೊಂಡಿದ್ದೀರಾ, ಅದು ನಿಮ್ಮ ಒಂದು ಬಿಗ್ ಲಾಸ್ ಅಂತಾನೆ ತೋರಿಸ್ತಾ ಇದೆ. ಓಕೆ, ಅಂಡ್ ಲಾಸ್ ಆಗಿರುವಂತದ್ದು ನಿಮ್ಮ ಫಿಸಿಕಲ್ ಆಗಿ ಏನಾದ್ರು ಲಾಸ್ ಆಗಿದೆ ಅಂದ್ರೆ ಇವಾಗ ಬಂಗಾರ ಆಗಿರ್ಬೋದು, ಡೈಮಂಡ್ಸ್ ಆಗಿರ್ಬೋದು, ಹಣಕಾಸು ಆಗಿರ್ಬೋದು ಅಥವಾ ಯಾವ್ದಾದ್ರು ವಸ್ತು, ಫೋನು, ಏನೋ ಒಂದು ಕಳ್ಕೊಂಡಿದ್ದೀರಾ. ಆ ಒಂದು ಕಳ್ಕೊಂಡಾಗಿದ ಮೇಲೆ ನಿಮಗೆ ಅದು ಕೆಲವೊಬ್ಬರಿಗೆ ಸಿಕ್ಕಿದೆ. ಓಕೆ, ಏನ್ ಕಳ್ಕೊಂಡಿದ್ದೀರಾ, ಕೆಲವೊಬ್ಬರಿಗೆ ಮ್ಯಾನ್ ಹೋಲ್ಡಿಂಗ್ ಕಾಯಿನ್ ಇರೋದ್ರಿಂದ ಸೊ ಕೆಲವೊಬ್ಬರಿಗೆ ಸಿಕ್ಕಿದೆ, ಕೆಲವೊಬ್ಬರಿಗೆ ಆ ಒಂದು ವಸ್ತುಗಳು ಇನ್ನೂ ಸಿಕ್ಕಿಲ್ಲ ಅಂತ ಅನ್ನೋದು ತೋರಿಸ್ತಾ ಇದೆ. ಅಂಡ್ 2025ರಲ್ಲಿ ನೀವು ಚೆನ್ನಾಗಿ ಅರ್ನ್ ಮಾಡಿದ್ದೀರಾ. ಓಕೆ, ಕೆಲವೊಬ್ಬರಿಗೆ ತುಂಬಾನೇ ಚೆನ್ನಾಗಿ ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿದೆ. ಒಂದ್ ಮಟ್ಟಿಗೆ ಹೇಳೋದಾದ್ರೆ ಒಂದು 20 to 30% ಹೇಳ್ಬೋದು. ಇಲ್ಲಿ ಚೆನ್ನಾಗಿದೆ, ನ್ಯೂ ಅಪರ್ಚುನಿಟೀಸ್ ಬಂದಿದೆ. ಅಂಡ್ ಮದ್ವೆ ಆಗಿರುವಂತದ್ದು ಅಂಡ್ ಅವರು ಮದ್ವೆ ಆಗಿದ ಮೇಲೆ ನಿಮ್ಮ ಒಂದು ಫೈನಾನ್ಷಿಯಲ್ ಇನ್ಕ್ರೀಸ್ ಆಗಿರುವಂತದ್ದು. ಓಕೆ, ಒಂದು ಅಬೆಂಡೆನ್ಸ್ ಅಂತ ಅನ್ನೋದು 2025ರಲ್ಲಿ ಕಾಣಿಸ್ತಿದೆ. ಬಟ್ ಲಾಸ್ ಅಂತೂ ಇದೆ. ಓಕೆ, ನಾನು ಅದನ್ನ ಸೆನ್ಸ್ ಮಾಡ್ಬೋದು. ಇಟ್ಸ್ ಅ ಲಾಸ್ ಆಗಿದೆ. ಅದಕ್ಕೆ ನಿಮ್ಗೆ ಮಾನಸಿಕವಾಗಿ ಒಂಥರ ಹಿಂಸೆನೂ ಕೂಡ ಆಗಿದೆ ಆ ಲಾಸ್ ಇಂದ. ಅಂಡ್ ಪ್ರೆಸೆಂಟ್ ಅಲ್ಲಿ ನಾನು ನೋಡೋದಾದ್ರೆ ನಿಮ್ಮ ಒಂದು ವಿಚಾರಗಳು ತುಂಬಾ ದೊಡ್ಡದಾಗಿದೆ. ಆಸೆಗಳಾಗಿರ್ಬೋದು, ಗೋಲ್ಸ್ ಆಗಿರ್ಬೋದು. ಓಕೆ, ಗೋಲ್ಸ್ ಅಂತ ಅಂದ್ರೆ ಗುರಿ ಮುಟ್ಟುವಂತಹ ನಿಮ್ಮ ಗುರಿಗಳು ಏನಿದೆ ಅಲ್ಲ, ಅದೆಲ್ಲದಕ್ಕೂ ಕೂಡ ತುಂಬಾ ದೊಡ್ಡದಾಗಿದೆ. ಇಟ್ಸ್ ವೆರಿ ಸ್ಪೆಷಲ್. ನೀವು ಬೇರೆಯವ್ರಿಗೆ ಏನಾದ್ರು ಇದನ್ನ ಹೇಳಿದ್ರೆ, ಓ ಈ ತರ ಯೋಚನೆ ಮಾಡ್ತಿದ್ಯಾ, ಎಷ್ಟು ಡಿಫ್ರೆಂಟ್ ಆಗಿದೆ, ಈ ಒಂದು ಟಾಪಿಕ್ ಎಷ್ಟು ಡಿಫ್ರೆಂಟ್ ಆಗಿದೆ, ನೀನು ಎಷ್ಟು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದೀಯಾ, ಆ ತರದಲ್ಲಿ ಯೋಚನೆಗಳು ಇದೆ. ಓಕೆ, ಕನ್ಯಾ ರಾಶಿಯಲ್ಲಿ ಅಂಡ್ ಅದ್ರ ಜೊತೆಗೆ ವಿಕ್ಟ್ರಿ ಕೂಡ ಬಂದಿರುವುದು ಅಂಡ್ ಹ್ಯಾಪಿ ಫ್ಯಾಮಿಲಿ ಆಗಿರುವಂತದ್ದು ಬಂದಿದೆ ಕಾರ್ಡ್ಸ್. ಇಲ್ಲಿ ಏನನ್ನ ಸೂಚನೆ ಕೊಡ್ತಾ ಇದೆ ಅಂತ ಅಂದ್ರೆ, ಯಾವುದಕ್ಕೆ ನೀವು ಮೀನ್ಸ್ ಅಂದ್ರೆ ನಾನು ಸಕ್ಸಸ್ ಆಗ್ಬೇಕು ಅಂತ ಏನು ರಿಪೀಟೆಡ್ ಆಗಿ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ. ಅಂಡ್ ಅದು ಯಾವಾಗ ಆಗುತ್ತೆ ಅಂತಂದ್ರೆ ವಿತ್ ದ ಫ್ಯಾಮಿಲಿ ಸಪೋರ್ಟ್ ಇಂದ ಆಗುತ್ತೆ. ಓಕೆ, ಸೊ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುವಂತದ್ದು ಕಾಣಿಸ್ತಾ ಇದೆ. ಬಟ್ ಆದ್ರೆ ಫ್ಯಾಮಿಲಿ ಸಪೋರ್ಟ್ ಅಂತ ತೋರಿಸ್ತಾ ಇದೆ ನಿಮ್ಮ ಒಂದು ಹ್ಯಾಪಿ ಫ್ಯಾಮಿಲಿ. ಓಕೆ, ಏನಾದ್ರೂ 2025ರಲ್ಲಿ ಏನಾದ್ರೂ ತುಂಬಾನೇ ಜಗಳಗಳಾಗಿದ್ರೆ, ತುಂಬಾನೇ ದೂರದಲ್ಲಿ ಇದ್ದಿದ್ರೆ, ಆ ತರದಲ್ಲಿ ಏನಾದ್ರೂ ಇತ್ತು ಅಂತ ಅಂದ್ರೆ ಹ್ಯಾಪಿ ಫ್ಯಾಮಿಲಿಯನ್ನ ತೋರಿಸ್ತಾ ಇದೆ.
ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಬೇರೆ ಕಡೆ ಊರಿಗೆ ಹೋಗಿ ಊರಿಗೆ ಕರ್ಕೊಂಡು ಹೋಗುವಂಥದ್ದು, ಟ್ರಾವೆಲಿಂಗ್ ಜಾಸ್ತಿ ತೋರಿಸ್ತಾ ಇದೆ. ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗುವಂಥದ್ದು. ಓಕೆ. ಅಂಡ್ ಕೆಲವೊಂದೇನೋ ಹುಡುಕ್ತಾ ಇದ್ದೀರಾ ಅಂತಾನು ತೋರಿಸುತ್ತೆ. 2026ರಲ್ಲಿ ಇಲ್ಲಿ ರೆಸನೇಟ್ ಆಗ್ತಾ ಇರೋದು ಏನನ್ನು ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ. ಎನಿವೆ ಏನ್ ಹುಡುಕಿದ್ರು ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಡೋಂಟ್ ವರಿ. 2026. ಓಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಲ್ತ್ ವೈಸ್ ಅಲ್ಲಿ ನೋಡೋಣ. ಹೆಲ್ತ್ ವೈಸ್ ಅಲ್ಲಿ ಏನೆಲ್ಲ ಕಾಂಬಿನೇಷನ್ ಇದೆ, ಏನಿದೆ ಅಂತ ಅನ್ನೋದು. ಥ್ಯಾಂಕ್ ಯು. ಓಕೆ. 7 ಆಫ್ ಸಾರ್ಟ್ಸ್ ಇದೆ ಅಂಡ್ 4 ಆಫ್ ಪೆಂಟಿಕಲ್ಸ್ ಇದೆ. ಓಕೆ. ಸೊ ಇಲ್ಲಿ ತುಂಬಾ ಏನು ಹೆಲ್ತ್ ವೈಸ್ ಅಲ್ಲಿ ತುಂಬಾ ಏನು ನಿಮ್ಗೇನು ಎಫೆಕ್ಟ್ ಏನು ಮಾಡಿಲ್ಲ ಅಂಡ್ ಮುಂದೆನೂ ಕೂಡ ಅಷ್ಟೊಂದೇನು ಮಾಡಲ್ಲ. ಇನ್ ಕೇಸ್ ಏನಾದ್ರೂ ನನಗೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದೇನು ಅಂತ ಅಂದ್ರೆ, ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಿ ಮಾಡಿ ನಿಮ್ಮ ಒಂದು ಮನಸ್ಸು ಏನಾಗಿದೆ ಅಂತ ಅಂದ್ರೆ ಸ್ವಲ್ಪ ಆಂಗ್ಸೈಟಿಗೆ, ಡಿಪ್ರೆಷನ್ಗೆ ಒಳಗಾಗಿರುವಂತದ್ದು ತೋರಿಸ್ತಾ ಇದೆ. ಅದು ಬಿಟ್ರೆ ಏನು ಇಲ್ಲ. ರಿಲೇಟೆಡ್ ಟು ದಿ ಮನಿ ರಿಲೇಟೆಡ್ ಇಂದ ಟೆನ್ಷನ್ ಆಗಿ, ಓಕೆ, ಮನಿ ರಿಲೇಟೆಡ್ ಇಂದ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ಗೊಂದಲಕ್ಕೆ ಒಳಗಾಗಿ ಬಂದಿರುವಂತದ್ದು ಅಂತ ತೋರಿಸ್ತಾ ಇದೆ. ಬಟ್ 2026ರಲ್ಲಿ ಪಾಸಿಟಿವ್ ಆಗಿ ಇದೆ. ಏನು ಆ ತರದ್ದೇನು ತೊಂದರೆ ಏನು ಆಗೋದಿಲ್ಲ. ಸೊ ಆರಾಮಾಗಿರಿ. ಓಕೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಅಂಡ್ ನೋಡೋಣ ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ಅಲ್ಲಿ ಏನಿದೆ ಅಂತ. ಯಾಕಂದ್ರೆ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನಮ್ ದುಡ್ಡಿಂದ ಏನು ಪ್ರಾಬ್ಲಮ್ ಇಲ್ಲ, ರಿಲೇಶನ್ಶಿಪ್ ಇಂದೇ ಪ್ರಾಬ್ಲಮ್ಮು ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇರ್ತೀರಾ. ಓಕೆ. 5 ಆಫ್ ಪೆಂಟಿಕಲ್ಸ್ ಅಂಡ್ 10 ಆಫ್ ವಾಂಡ್ಸ್. ನಿಮ್ಮ ರಿಲೇಶನ್ಶಿಪ್ ಒಂದ್ ಕಡೆ ಹೇಳೋದಾದ್ರೆ ಇವಾಗ ಏನಿತ್ತು ಅದು ಇಂಪ್ರೂವ್ಮೆಂಟ್ಸ್ ಕಡೆಯಲ್ಲಿ ತೋರಿಸ್ತಾ ಇದೆ. ಓಕೆ. ವಾಟ್ ಎವರ್ ನಿಮ್ಮ ಇಂಪ್ರೂವ್ಮೆಂಟ್ಸ್, ಇವಾಗ ಸ್ವಲ್ಪ ಜಗಳ ಆಡ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ನೆಕ್ಸ್ಟ್ ವರ್ಷದಲ್ಲಿ, ಈ ಒಂದು ವರ್ಷ ಅಥವಾ ಮುಂದಿನ ಒಂದು 2-3 ತಿಂಗಳು ಅಥವಾ 6 ತಿಂಗಳಲ್ಲಿ ಆ ತರದ್ದೇನು ಇರಲ್ಲ. ಇಟ್ಸ್ ಕಾಮ್ ಡೌನ್. ಇಟ್ಸ್ ವೆರಿ ಪಾಸಿಟಿವ್ ವೇ ಅಲ್ಲಿ ಬಂದಿರುವಂತದ್ದು. ಬಟ್ ತೋರಿಸುತ್ತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಮಾತು ಬ್ಯಾಡ್ ವರ್ಡ್ಸ್ ಗಳನ್ನ ಹೇಳಿ ನಿಮ್ಮನ್ನ ಹರ್ಟ್ ಮಾಡಿರುವಂತದ್ದು ಕೂಡ ತೋರಿಸ್ತಾ ಇದೆ. ಓಕೆ. ಸೊ ಆ ತರದ್ದು ತೋರಿಸ್ತಾ ಇದೆ. ಅಂಡ್ ನಿಮಗೆ ಗೊತ್ತು ಅದರಿಂದ ಹೊರಗಡೆ ಹೆಂಗ್ ಬರ್ಬೇಕು ಅಂತ ಅನ್ನೋದು. ಬಟ್ ಆದ್ರೆ ನೀವು ಅದರಿಂದ ಹೊರಗಡೆ ಬರ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ, ಅದನ್ನು ಕೂಡ ತೋರಿಸ್ತಾ ಇದೆ. ಬಟ್ ಇಟ್ಸ್ ಎ ಪಾಸಿಟಿವ್ ಆಗಿ ಇದೆ 2026ರಲ್ಲಿ. ಸೊ ಒಂದು ಪಾಸಿಟಿವ್ನೆಸ್ ನ ನೀವು ನೋಡ್ಬೋದು ರಿಲೇಶನ್ಶಿಪ್ ಅಲ್ಲಿ. ಬಟ್ ಇಲ್ಲೇನು ಅಂತ ಅಂದ್ರೆ, ನಿಮ್ಮ ಒಂದು ಮನಸ್ಸು ಆಲ್ರೆಡಿ ಏನಾಗಿದೆ ಅಂದ್ರೆ, ಇದನ್ನ ಕೆಲವೊಬ್ರು ಏನ್ ಯೋಚನೆ ಮಾಡಿದಿರ ಅಂದ್ರೆ, ಈ ಒಂದು ರಿಲೇಶನ್ಶಿಪ್ ಅನ್ನ ಬಿಟ್ಟು ನಾನು ಮೂವ್ ಆನ್ ಆಗ್ಬೇಕು ಅಂತಾನು ಕೂಡ ನೀವು ಆಲ್ರೆಡಿ ಯೋಚನೆ ಮಾಡಿದ್ದೀರಾ. ಓಕೆ. ಸೊ ನೋಡೋಣ ನಿಮ್ಮ ಒಂದು ಮನಿ ರಿಲೇಟೆಡ್ ಆಗಿ ಏನ್ ಬರುತ್ತೆ ಅಂತ ಅನ್ನೋದು. ಓಕೆ. ಮೂನ್ ಕಾರ್ಡ್, ಸನ್ ಕಾರ್ಡ್ ಅಂಡ್ ದ ಮೂನ್ ಕಾರ್ಡ್. ಓಕೆ. ಅಪಾರ್ಚುನಿಟೀಸ್ ಬರುತ್ತೆ. ಅದರ ಜೊತೆಗೆ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ 2026ರಲ್ಲಿ ಸ್ವಲ್ಪ ಗಮನವನ್ನ ಕೊಡಬೇಕು ಹಣಕಾಸಿನ ವಿಚಾರದಲ್ಲಿ. ಯಾವ ರೀತಿ ಗಮನ ಕೊಡಬೇಕು ಅಂತ ಅಂದ್ರೆ, ಎಸ್ಪೆಷಲಿ ಇನ್ ದ ಡಿಜಿಟಲ್ ಅಲ್ಲಿ. ಓಕೆ. ಡಿಜಿಟಲ್ ಅಲ್ಲಿ ಏನಾದ್ರು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು. ಅದರ್ವೈಸ್ ಇಟ್ಸ್ ವೆರಿ ಫೈನ್. ತುಂಬಾ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ. ತುಂಬಾ ಚೆನ್ನಾಗಿ, ತುಂಬಾನೇ ಅಬಂಡೆನ್ಸ್ ಇರುತ್ತೆ, ತುಂಬಾನೇ ಪಾಸಿಟಿವ್ ಅಂತ ಏನು ಅಷ್ಟು ಬರ್ತಾ ಇಲ್ಲ. ಬಟ್ ನ್ಯೂಟ್ರಲ್ ಆಗಿ ಇದೆ. ಅದರಲ್ಲೂ ಕೂಡ ಸ್ವಲ್ಪ ಚೀಟಿಂಗ್ ಆಗುವಂತದ್ದು ಕೂಡ ತೋರಿಸ್ತಾ ಇದೆ. ಸೊ ಬಿ ಕೇರ್ಫುಲ್. ಅದೊಂದು ಮೆಸೇಜಸ್ ನಿಮ್ಗೆ 2026ರಲ್ಲಿ. ಸ್ವಲ್ಪ ಹುಷಾರಾಗಿರಿ. ಸೈನ್ ಮಾಡ್ಬೇಕಾದ್ರೆ ವಾಟ್ ಎವರ್ ನಿಮ್ದೇನಾದ್ರೂ ಟ್ರಾನ್ಸಾಕ್ಷನ್ಸ್ ಏನಾದ್ರು ಇತ್ತು ಅಂತಂದ್ರೆ ಸ್ವಲ್ಪ ಡಿಜಿಟಲ್ ವರ್ಲ್ಡ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಓಕೆ. ನೋಡೋಣ ಮತ್ತೇನ್ ಮೆಸೇಜಸ್ ಇದೆ ಕನ್ಯಾ ರಾಶಿಯವರಿಗೆ ಅಂತ ಅನ್ನೋದು. ಥ್ಯಾಂಕ್ ಯು. ಹಾರ್ಮೋನಿ, ಮ್ಯಾಕ್, ಟೇಕಿಂಗ್ vacation physically or mentally. Okay.
Oh, money path. A path with money is waiting for you. Find it. Flag. Do not be tempted to lower your standards. Pineapple. Okay. Coin. Okay. Money will be coming to you. It's very positive. ಮನಿ ರಿಲೇಟೆಡ್ ಆಗಿ ಇಲ್ಲಿ ಆಕ್ಚುಲಿ ತೋರಿಸಿದ್ದು ನ್ಯೂಟ್ರಲ್ ಆಗಿ ಅಂತ ಹೇಳ್ಬಿಟ್ಟು, ಬಟ್ ಎರಡು ಮನಿ ರಿಲೇಟೆಡ್ ಆಗಿ ಬಂದಿದೆ. ಒಂದು ಆಲ್ರೆಡಿ ಮನಿ ಅಂತ ಅನ್ನೋದು ನಿಮ್ಮ ಒಂದು ವೇ ಅಲ್ಲಿ ಇದೆ, ವೇಟ್ ಮಾಡ್ತಾ ಇದ್ದೀರಾ, ಅದು ಬರುತ್ತೆ ನೀವು ಕಷ್ಟಪಟ್ರೆ. ಅಂದ್ರೆ ನಿಮ್ಮ ಒಂದು ಕ್ಲಾರಿಟಿಯನ್ನ ನೀವು ತಗೊಳ್ತಾ ಹೋದ್ರೆ ಅದು ಬರುತ್ತೆ. ಒಂದು ಪಾತ್ವೆಯನ್ನ ನೀವು ಹುಡುಕ್ಬೇಕಾಗತ್ತೆ. ಓಕೆ, ಒಂದು ಪಾತ್ವೆ, ಒಂದು ದಾರಿಯನ್ನ ನೀವು ಹುಡ್ಕೋಬೇಕಾಗತ್ತೆ. ಅಂಡ್ ವೆಕೇಶನ್ಸ್ ಏನಾದ್ರೂ ಹೋಗ್ಬೇಕು ಅಂತ ಅಂದ್ರೆ 2026 ನೀವು ಜರ್ನಿಯನ್ನ ಮಾಡುವಂಥದ್ದು ಕೂಡ ತೋರಿಸ್ತಾ ಇದೆ. ಅಂಡ್ ಸಣ್ಣ ಪುಟ್ಟ ವಿಚಾರಕ್ಕೆ ದಯವಿಟ್ಟು ಬೇಜಾರಾಗಬೇಡಿ 2026. ಓಕೆ, ಅಂಡ್ ನಿಮ್ಮನ್ನ ನೀವು ಕಡೆಗಣಿಸಿ ನೋಡುವಂಥದ್ದು, ಕೀಳಾಗಿ ನೋಡುವಂಥದ್ದು, ನಾನ್ ಸರಿ ಇಲ್ಲ, ನಾನು ದುಡ್ಡಲ್ಲಿ ಹಂಗಿದ್ದೀನಿ, ನನ್ನ ರಿಲೇಶನ್ಶಿಪ್ ಅಲ್ಲಿ ಹಿಂಗಿದ್ದೀನಿ, ಬೇರೆಯವ್ರಿಗೆ ಹೇಳಕ್ಕಾಗಲ್ಲ, ಬಟ್ ಆದ್ರೆ ಮನ್ಸಲ್ಲಿ ಯಾವುದೋ ಒಂದು ಇದರಲ್ಲಿ ನಿಮ್ಗೆ ಬಂದು ಹೋಗ್ತಾ ಇರ್ಬೋದು. ಸೊ ಆ ರೀತಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, 2026 ಕೊನೆಯದಾಗಿ ಕನ್ಯಾ ರಾಶಿಯವ್ರಿಗೆ ಏನ್ ಮೆಸೇಜಸ್ ಇದೆ, ಡೀಪ್ ಇನ್ಸೈಟ್ ಮೆಸೇಜ್ ಏನು ಅಂತ ನೋಡೋಣ. ಓಕೆ, ಸೀಯಿಂಗ್ ಬಿಯಾಂಡ್. ಲುಕ್ ಬಿಯಾಂಡ್ ದಿ ಅಬ್ವಿಯಸ್, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಟು ರಿವೀಲ್ ಅ ಡೀಪರ್ ಇನ್ಸೈಟ್. ನೀವೇನನ್ನ ನೀವು ಅನುಮಾನ ಪಡ್ತಾ ಇದ್ದೀರಾ, ನನ್ನ ಕೈಲಿ ಆಗುತ್ತೋ ಇಲ್ಲೋ, ಅಂಡ್ ಇದು ನನಗೆ ಸಾಧ್ಯ ಆಗುತ್ತೋ ಇಲ್ಲೋ, ಆ ಥರದ್ದು ಏನೇನು ನಾನು ಹೇಳಿದೆ, ವರ್ಲ್ಡ್ ಕಾರ್ಡ್ ಬಂದಿರೋದೇ ನಿಮ್ಮ ಒಂದು ಆಸೆಗಳು ಏನಿದೆ ಅಲ್ಲ, ಅದು ಸಾಮಾನ್ಯವಾಗಿರುವಂತಹ ಆಸೆಗಳೇ ಅಲ್ಲ, ಅದು ಬಿಯಾಂಡ್ ಆಗಿದೆ. ಸೊ ಆ ತರ ಇತ್ತು ಅಂತ ಅಂದ್ರೆ ನಿಮ್ಮ ಒಂದು ಟ್ರಸ್ಟ್ ಆಗಿರ್ಬೋದು, ಆ ಇಂಟ್ಯೂಷನ್ ಕೂಡ ಅದೇ ತರನೇ ಇರಬೇಕು. ಸೊ ಇಲ್ಲಿ ಅಲೈನ್ಮೆಂಟ್ ಅಲ್ಲಿ ತಪ್ತಾ ಇದ್ದೀರಾ, ಹಂಗಾಗಿ ದೊಡ್ಡದು ಅಂತ ಅನ್ಸುತ್ತೆ. ಓಕೆ, ಕೆಲವೊಂದ್ಸರಿ ನಿಮ್ಗೆ ಇಷ್ಟನೂ ಆಸೆಯನ್ನು ಪಟ್ಟಿದ್ದೀರಾ, ಕಟ್ಟಿದ್ದೀರಾ, ಬಟ್ ಅದಾಗುತ್ತಾ ಅಂತ ನಿಮ್ಮಲ್ಲೇ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇರುತ್ತೆ. ಸೊ ಬಿಯಾಂಡ್ ಆಗಿ ಯೋಚನೆ ಮಾಡಿ. ಒಂದು ಸರ್ಕಲ್ ಇದೆ, ಇವಾಗ ನೋಡಿ ಸರ್ಕಲ್ ಇದೆ ಅಂದ್ರೆ ಅದಕ್ಕಿಂತ ಮುಂದೆ ಹೋಗಿ ನೀವು ಯೋಚನೆ ಮಾಡುವಂಥದ್ದು ತೋರಿಸ್ತಾ ಇದೆ 2026. ಅಂಡ್ ಆಲ್ ದಿ ಬೆಸ್ಟ್. 2026 ನಿಮಗೆ ಸುಖ, ಸಂತೋಷ, ಸಮೃದ್ಧಿಯನ್ನ ತಂದುಕೊಡ್ಲಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ರೀಡಿಂಗ್ ಅನ್ನು ತಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.